ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗಂತೂ ಕರೋನಾ ವೈರಸ್ಸು ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಟ್ಟಿದೆ. ಈ ಕರೋನಾ ವೈರಸ್ಸು ಎಷ್ಟು ವರ್ಷಗಳಿರುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಐಡಿಯಾನೇ ಇಲ್ಲ. ಯಾಕಂದರೆ ಇದು 1 ವರ್ಷಕ್ಕೆ ಮುಗಿಬೋದು, 2 ವರ್ಷಕ್ಕೆ ಮುಗಿಬೋದು, 3 ವರ್ಷಕ್ಕೆ ಮುಗಿಬೋದು. ಯಾಕಂದರೆ ವೇವ್ ಮೇಲೆ ವೇವು ಇದು ಎಲ್ಲ ದೇಶಗಳಲ್ಲೂ ಕೂಡ ಬರ್ತಾನೆ ಇದೆ. ಆದ್ದರಿಂದ ಪ್ರತಿಯೊಂದು ಕಂಪ್ನಿ, ಪ್ರತಿಯೊಂದು ಬಿಸ್ನೆಸ್ ಕೂಡ ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲೇ ಬಿಸ್ನೆಸ್ ಮಾಡೋ ಹಾಗೆ ಆಗ್ಬಿಟ್ಟಿದೆ. ಆಫ್ಲೈನ್ ಬಿಸ್ನೆಸ್ಗಿಂತ ಪ್ರತಿಯೊಂದು ಕೂಡ ಈಗ ಆನ್ಲೈನ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಆದ್ದರಿಂದ ನಾವು ಆನ್ಲೈನ್ ಬಿಸ್ನೆಸ್ಗೆ ಸಾಕಷ್ಟು ರೀತಿಯಲ್ಲಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಈಗ ಪ್ರತಿಯೊಂದು ಬಿಸ್ನೆಸ್ಗಳು. ಆದ್ದರಿಂದ ನಾವು ಈ ಟೈಮ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ನೀವು ಯಾವೆಲ್ಲ ಸ್ಕಿಲ್ಸ್ನ ಕಲ್ತ್ಕೊಂಡಾಗ ನೀವು ಈ ಆನ್ಲೈನ್ ಬಿಸ್ನೆಸ್ಗಳಲ್ಲಿ ಒಳ್ಳೆ ರೀತಿಯಲ್ಲಿ ಜಾಬ್ಗಳನ್ನ ಪಡ್ಕೊಳ್ಬೋದು, ಇಲ್ಲಾಂದರೆ ಸಾಕಷ್ಟು ರೀತಿಯಲ್ಲಿ ಬಿಸ್ನೆಸ್ಗಳಿಗೆ ನೀವು ಹೆಲ್ಪ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ 5 ಸ್ಕಿಲ್ಸ್ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ 5 ಸ್ಕಿಲ್ಸ್ ನೀವು ಕಲ್ತ್ಕೊಂಡ್ಬಿಟ್ರೆ ಖಂಡಿತವಾಗಿ ನೀವು ಯಾವುದೇ ಆನ್ಲೈನ್ ಬಿಸ್ನೆಸ್ ಕಂಪ್ನಿಗಳಿಗೂ ಆನ್ಲೈನ್ ಬಿಸ್ನೆಸ್ಗಳಿಗೂ ಕೂಡ ನೀವು ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು. ನೀವು ಒಳ್ಳೆ ರೀತಿಯಲ್ಲಿ ಆ ಕಂಪ್ನಿಗಳಿಗೆ, ಆ ಬಿಸ್ನೆಸ್ಗಳಿಗೆ ಹೆಲ್ಪ್ ಮಾಡಿದಾಗ ನಿಮಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಬರುತ್ತೆ. ಮತ್ತು ಈ ಸ್ಕಿಲ್ಗಳು ಗೊತ್ತಿದ್ರೆ ನೀವು ಕೂಡ ಸಾಕಷ್ಟು ರೀತಿಯಲ್ಲಿ ಹಣನ ಖಂಡಿತವಾಗಿ ಗಳಿಸ್ಬೋದು. ಈಗ ತಿಳ್ಕೊಳ್ಳೋಣ. ಮೊದಲನೆಯ ಸ್ಕಿಲ್ಲು ನೀವೇನು ಕಲ್ತ್ಕೊಳ್ಬೇಕು ಅಂದರೆ ಮಾರ್ಕೆಟಿಂಗ್ ಸ್ಕಿಲ್ಸು. ಮಾರ್ಕೆಟಿಂಗ್ ಸ್ಕಿಲ್ಸಲ್ಲಿ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲೈಸೇಷನ್ಗಳಿದೆ. ಕಂಟೆಂಟ್ ಮಾರ್ಕೆಟಿಂಗ್ ಇರ್ಬೋದು. ಕಂಟೆಂಟ್ ಮಾರ್ಕೆಟಿಂಗ್ ಅಂದರೆ ನಾವು ಆನ್ಲೈನಲ್ಲಿ ಆರ್ಟಿಕಲ್ ಬರೆದು ಮಾರ್ಕೆಟ್ ಮಾಡ್ಬೋದು. ಕಾಪಿ ರೈಟಿಂಗ್ ನಮ್ಮ ಡೈರೆಕ್ಟ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಈ ಎಲ್ಲ ರೀತಿಯಲ್ಲಿ ನೀವು ಸ್ಪೆಷಲೈಸ್ಡ್ ಆಗಿ ಯಾವುದೋ ಒಂದು ಮಾರ್ಕೆಟಿಂಗ್ನ ಕಲ್ತ್ಕೊಂಡಿದ್ದಾಗ, ಎಸ್ಪೆಷಲಿ ಈ ಸ್ಕಿಲ್ಸ್ ಎಲ್ಲನೂ ಆನ್ಲೈನ್ ಮಾರ್ಕೆಟಿಂಗಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, SEO ಮಾರ್ಕೆಟಿಂಗ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು, ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟಿಂಗ್ ಇರ್ಬೋದು, ನೀವು ಕಂಟೆಂಟ್ ಮಾರ್ಕೆಟ್ ಇರ್ಬೋದು, ಕಾಪಿ ರೈಟಿಂಗ್ ಮಾರ್ಕೆಟಿಂಗ್ ಇರ್ಬೋದು. ಯಾವುದೇ ಈ ರೀತಿ ಸ್ಕಿಲ್ನ ನೀವು ಕಲಿತಾಗ ಖಂಡಿತವಾಗಿ ನೀವು ಒಳ್ಳೆ ರೀತಿಯಲ್ಲಿ 2022ರಲ್ಲಿ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಆಪರ್ಚುನಿಟಿಗಳು ನಿಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಎರಡನೇ ಸ್ಕಿಲ್ ಏನಂದರೆ ಕಾಪಿ ರೈಟಿಂಗ್ ಸ್ಕಿಲ್ಸ್ ಅಂತಾರೆ. ಕಾಪಿ ರೈಟಿಂಗ್ ಸ್ಕಿಲ್ಸ್ ಅಂದರೆ ನೀವು ಸಾಕಷ್ಟು ರೀತಿಯಲ್ಲಿ ರಿಸರ್ಚ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ, ಆಫ್ಲೈನಲ್ಲಿ ಒಳ್ಳೆ ರೀತಿಯಲ್ಲಿ ರಿಸರ್ಚ್ ಮಾಡಿ ಒಂದು ಬಿಸ್ನೆಸ್ನ ಐಡಿಯಾನ ಪ್ರಮೋಟ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಅದಕ್ಕೆ ಕಂಟೆಂಟ್ ಬರೀಬೇಕಾಗುತ್ತೆ, ಬ್ರ್ಯಾಂಡ್ನ ಪ್ರಮೋಷನ್ ಮಾಡಬೇಕಾಗುತ್ತೆ, ಬ್ರ್ಯಾಂಡ್ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ, ಅದಕ್ಕೆ ಕಂಟೆಂಟ್ ಬರೀಬೇಕಾಗುತ್ತೆ. ಆ ಸ್ಕಿಲ್ಸ್ಗೆ ಕಾಪಿ ರೈಟಿಂಗ್ ಸ್ಕಿಲ್ಸ್ ಅಂತಾರೆ. ನೀವು ಕೂಡ ಒಳ್ಳೆ ರೀತಿಯಲ್ಲಿ ರಿಸರ್ಚ್ ಮಾಡೋ ಕೇಪಬಿಲಿಟಿ ಇದ್ದರೆ, ಒಳ್ಳೆ ರೀತಿಯಲ್ಲಿ ನಿಮ್ಮಲ್ಲಿ ವೊಕಾಬುಲರಿ ಇದ್ದರೆ, ಒಳ್ಳೆ ರೀತಿ ರೈಟಿಂಗ್ ಸ್ಕಿಲ್ಸ್ ಇದ್ದರೆ ಖಂಡಿತವಾಗಿ ಕಾಪಿ ರೈಟಿಂಗ್ ಸ್ಕಿಲ್ಸಲ್ಲೂ ಕೂಡ ನೀವು ಚೆನ್ನಾಗಿ ಕಲ್ತ್ಕೊಂಡು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಕೂಡ ಆಗ್ಬೋದು. ಮತ್ತು ಮೂರನೇ ರೀತಿ ನೀವು ಸ್ಕಿಲ್ ಏನು ಕಲ್ತ್ಕೊಳ್ಬೋದು ಅಂದರೆ ಈಗಂತೂ ಸಾಕಷ್ಟು ರೀತಿಯಲ್ಲಿ ಈ ಥರ ಸ್ಕಿಲ್ಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಅದು ಏನಂದರೆ ಆರ್ಟ್ಸ್ನ ರನ್ ಮಾಡುವುದು. ನಿಮ್ಮಲ್ಲಿ ಸಾಕಷ್ಟು ರೀತಿಯಲ್ಲಿ ನಾಲೆಡ್ಜ್ ಇದ್ದರೆ ಫೇಸ್ಬುಕ್ ಆರ್ಟ್ಸ್ ಯಾವ ಥರ ರನ್ ಮಾಡೋದು, ಗೂಗಲ್ ಆರ್ಟ್ಸ್ ಯಾವ ಥರ ರನ್ ಮಾಡೋದು, ಇನ್ಸ್ಟಾಗ್ರಾಮ್ ಆರ್ಟ್ಸ್ ಯಾವ ರೀತಿ ರನ್ ಮಾಡ್ಬೋದು, ಯಾವುದೇ ಪ್ಲಾಟ್ಫಾರ್ಮಲ್ಲಿ, ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಯಾವ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ನ ರನ್ ಮಾಡ್ಬೋದು, ಯಾವ ರೀತಿ ನಮ್ಮ ಅಡ್ವರ್ಟೈಸ್ಮೆಂಟ್ನ ಆಪ್ಟಿಮೈಸ್ ಮಾಡಿಕೊಂಡು ಅದರಿಂದ ಸಾಕಷ್ಟು ರೀತಿಯಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ನ ನಾವು ಪಡ್ಕೊಳ್ಬೋದು ಅನ್ನೋ ಸ್ಕಿಲ್ಸ್ ನಿಮ್ಮಲ್ಲಿ ಬೆಳೆಸ್ಕೊಂಡಾಗ ಖಂಡಿತವಾಗಿ ನೀವು ಸಾಕಷ್ಟು ರೀತಿಯಲ್ಲಿ ನಿಮಗೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ. ಆದ್ದರಿಂದ ನೀವು ಯಾವ ರೀತಿ ಆರ್ಟ್ಸ್ನ ರನ್ ಮಾಡೋದು, ಯಾವ ರೀತಿ ಪ್ರಮೋಟ್ ಮಾಡೋದು ಅನ್ನೋದನ್ನೆಲ್ಲನೂ ಖಂಡಿತವಾಗಿ ಚೆನ್ನಾಗಿ ತಿಳ್ಕೊಂಡಿರಿ. ಆಗ ಮಾತ್ರ ನಿಮಗೆ ಒಳ್ಳೆ ರೀತಿಯಲ್ಲಿ ಆಪರ್ಚುನಿಟಿಗಳು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ 2022ರಲ್ಲಿ. ನಾಲ್ಕನೇದು ಯಾವುದು ಅಂದರೆ ಸೇಲ್ಸ್ ಬಗ್ಗೆನೇ ಕಲ್ತ್ಕೊಂಡಿರಬೇಕು. ಸೇಲ್ಸ್ ಅಂದಿದ ತಕ್ಷಣ ನೀವು ಫೋನ್ ತಗೊಂಡು ಒಂದು 100 ನಂಬರ್ ಕೊಟ್ಟಿದ್ರೆ ಅವ್ರಿಗೆ ಕಾಲ್ ಮಾಡೋದು, ಯಾವ ರೀತಿ ಮಾತಾಡೋದು, ಯಾವ ರೀತಿಯಲ್ಲಿ ಪ್ರಮೋಟ್ ಮಾಡೋದು, ಯಾವ ರೀತಿಯಲ್ಲಿ ನಾವು ಸೇಲ್ಸ್ನ ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳೋದು, ಯಾವ ರೀತಿಯಲ್ಲಿ ಸೇಲ್ಸ್ ಮಾರ್ಕೆಟಿಂಗ್ ಮಾಡೋದು, ಇಲ್ಲಾಂದರೆ ಆನ್ಲೈನ್ ಸೇಲ್ ಇರ್ಬೋದು, ಆಫ್ಲೈನ್ ಸೇಲ್ ಇರ್ಬೋದು, ಎಂಡ್ ಟು ಎಂಡ್ ಮಾರ್ಕೆಟಿಂಗ್ ಯಾವ ರೀತಿ ನೀವು ಸೇಲ್ಸ್ ಮಾಡ್ತೀರಾ, ಕಂಪ್ಲೀಟ್ ಪ್ರೋಸೆಸ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ಈ ಸ್ಕಿಲ್ಗೆ ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಇದೆ. ಆದ್ದರಿಂದ ನೀವು ಈ ಸ್ಕಿಲ್ನ ನೀವು ಚೆನ್ನಾಗಿ ಕಲ್ತ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಇದರಿಂದ ಹಣನೂ ಕೂಡ ಮಾಡ್ಬೋದು. ಮತ್ತು 5ನೇ ಸ್ಕಿಲ್ ಏನಂದರೆ ಕಂಟೆಂಟ್ ಕ್ರಿಯೇಷನ್. ನೀವು
ಈಗಂತೂ ಎಲ್ಲದಕ್ಕೂ ಆನ್ಲೈನ್ಗೆ ಜನ ಬರ್ತಾರೆ, ಪ್ರತಿಯೊಂದು ಬೈ ಮಾಡೋದಕ್ಕೂ ಆನ್ಲೈನ್ಗೆ ಬರ್ತಾರೆ, ಪ್ರತಿಯೊಂದನ್ನಕ್ಕೂ ಆನ್ಲೈನ್ಗೆ ಬರ್ತಾರೆ. ಆಗ ನಾವು ಆನ್ಲೈನಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾಗುತ್ತೆ, ನಾವು ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಷನ್ ಹೇಳ್ಬೇಕಾಗುತ್ತೆ, ಒಳ್ಳೆ ರೀತಿ ವ್ಯಾಲ್ಯೂ ಅಡಿಷನ್ ಇರೋ ಕಂಟೆಂಟ್ನ ನಾವು ವೆಬ್ಸೈಟಲ್ಲಿರ್ಬೋದು, ಯೂಟ್ಯೂಬಲ್ಲಿರ್ಬೋದು, ಈ ಎಲ್ಲ ರೀತಿಯಲ್ಲಿ ನಾವು ಕಂಟೆಂಟ್ನ ಪ್ರಮೋಟ್ ಮಾಡಿದಾಗ ಜನಗಳಿಗೆ ನಾಲೆಜು ಇಂಪ್ರೂವ್ ಆಗುತ್ತೆ, ಅದರಿಂದ ಜನಗಳ ವ್ಯಾಲ್ಯೂನು ಇಂಪ್ರೂವ್ ಆಗುತ್ತೆ. ಆಗ ಜನ ಖಂಡಿತವಾಗಿ ನೀವು ಯಾವ ರೀತಿ ಕಂಟೆಂಟ್ ಬರೆಯೋದ್ರ ಮೇಲೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡು ಕೂಡ ಆಗುತ್ತೆ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವ ಈ 5 ಸ್ಕಿಲ್ಸ್ನ ನೀವು ಚೆನ್ನಾಗಿ ಕಲ್ತ್ಕೊಂಡು ಒಳ್ಳೆ ರೀತಿ ಕಲ್ತ್ಕೊಂಡ್ರೆ ನೀವು ಮನೆಯಲ್ಲೇ ಈ ಸ್ಕಿಲ್ಗಳನ್ನ ಕಲ್ತ್ಕೊಳ್ಬೋದು. ನೀವು ಆನ್ಲೈನ್ನಲ್ಲಿ ಕಲ್ತ್ಕೊಂಡು ಖಂಡಿತವಾಗಿ ನಿಮಗೆ 2022ರಲ್ಲಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ ನೀವು ಈ ಸ್ಕಿಲ್ಗಳನ್ನು ಕಲ್ತ್ಕೊಂಡಾಗ.